ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಉಗ್ರರ ದಾಳಿ ನಡೆದ ನಂತರ ಪಾಕಿಸ್ತಾನದ ಮೇಲೆ ಆತಂಕದ ಕರಿಮೋಡಗಳು ದಟ್ಟವಾಗಿ ಕಾಣಿಸ್ತಾ ಇವೆ. ಸದ್ಯಕ್ಕೆ ಭಾರತ ರಾಜತಾಂತ್ರಿಕ ದಾಳಿಯನ್ನು ಪಾಕಿಸ್ತಾನದ ಮೇಲೆ ಮಾಡಿದೆ. ನೀರಿನ ಒಪ್ಪಂದವನ್ನು ಅಮಾನತಲ್ಲಿಡೋದಾಗಿ ಹೇಳಿದೆ. ರಾಜತಾಂತ್ರಿಕರನ್ನ ವಾಪಸ್ಸು ಕಳುಹಿಸಿ ಅಟಾರಿ ಗಡಿಯನ್ನು ಮುಚ್ಚುತ್ತಾ ಇದೆ. ಆದರೆ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಸರ್ಕಾರ ಭಾರತದಿಂದ ನಿರೀಕ್ಷೆ ಮಾಡ್ತಾ ಇದ್ದದ್ದು ಇದನ್ನಲ್ಲ. ಭಾರತ ಸೇನಾ ಕಾರ್ಯಾಚರಣೆಗೆ ಮುಂದಾಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಂತ ಅವರು ನಿರೀಕ್ಷೆ ಮಾಡಿದ್ರು. ಮತ್ತು ಇದಕ್ಕಾಗಿನೇ ಗಡಿಯ ಉದ್ದಕ್ಕೂ ಪಾಕಿಸ್ತಾನ ತನ್ನ ಸೇನಾ ಪಡೆಗಳನ್ನು ನಿಯೋಜನೆ ಮಾಡಿತು. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ತೀವ್ರ ಎಚ್ಚರಿಕೆಗಳನ್ನು ತಗೊಳ್ತಾ ಹೋಯಿತು. ವಾಯುಪಡೆಗೆ ಸಿದ್ಧವಾಗಿರೋದಕ್ಕೆ ಸೂಚನೆ ಕೊಡ್ತು. ಅರಬ್ಬಿ ಸಮುದ್ರದಲ್ಲಿ ನೋಟಮ್ ಅಂದ್ರೆ ನೋಟಿಸ್ ಟು ಏರ್ಮನ್ ಅನ್ನು ಇಶ್ಯೂ ಮಾಡ್ತು. ಇಲ್ಲಿ ಭಾರತ ಒಂದು ದಾಳಿ ಮಾಡಲಿ ಅನ್ನೋ ಬಯಕೆ ಪಾಕಿಸ್ತಾನಕ್ಕೆ, ಅದರಲ್ಲೂ ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ಗಿದ್ದಂತಿತ್ತು. ಆದರೆ ತಕ್ಷಣಕ್ಕೆ ದಾಳಿ ಮಾಡದೆ ಭಾರತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಆಸೆಯ ಮೇಲೆ ತಣ್ಣೀರು ಚೆಲ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಒಂದೇ ಒಂದು ದಾಳಿಯನ್ನ ತಡೆಯುವ ಸ್ಥಿತಿಯಲ್ಲಿಲ್ಲದ ಪಾಕಿಸ್ತಾನ ಭಾರತ ದಾಳಿ ಮಾಡಲಿ ಅಂತ ಯಾಕೆ ಬಯಸುತ್ತೆ? ಅದರಿಂದ ಈ ಮುಲ್ಲಾ ಜರ್ನಲ್ಗೆ ಆಗಬೇಕಾದ ಲಾಭ ಏನು? ಅಲ್ಲಿನ ಸದ್ಯದ ಪರಿಸ್ಥಿತಿ ಏನು ಮತ್ತು ಪಹಲ್ಗಾಂವ್ ದಾಳಿಯ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಪಹಲ್ಗಾಂವ್ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದನ್ನ ಬೇಹುಗಾರಿಕಾ ಮಾಹಿತಿಗಳು ಹೇಳ್ತಾ ಇವೆ. ಮತ್ತು ಈ ದಾಳಿಯ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಪಾಕಿಸ್ತಾನದ ಕರಾಚಿ ಹಾಗೂ ರಾವಲ್ಪಿಂಡಿಗಳತ್ತ ಮುಖ ಮಾಡ್ತಾ ಇದೆ. ಈ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಅನ್ನೋದು ಗೊತ್ತಾಗಿದೆ. ಅವನು ಪದೇ ಪದೇ ಸೇನಾಧಿಕಾರಿಗಳನ್ನ ಭೇಟಿ ಮಾಡಿ ಈ ಪ್ಲಾನ್ ಅನ್ನ ರೂಪಿಸಿದ್ದ ಅನ್ನೋ ಮಾಹಿತಿಯನ್ನು ಕೂಡ ಬೇಹುಗಾರಿಕಾ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಗರಂ ಆಗಿದೆ. ಪಾಕ್ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತಲ್ಲಿಡ್ತಾ ಇದೆ. ಇನ್ನು ಮುಂದೆ ಎರಡೂ ದೇಶಗಳ ನಡುವೆ ಯಾವುದೇ ರೀತಿಯ ಮಾತುಕತೆಗಳಿಗೆ ಅವಕಾಶ ಇಲ್ಲದ ಹಾಗೆ ಪಾಕಿಸ್ತಾನದ ರಾಯಭಾರ ಕಚೇರಿಯಲ್ಲಿದ್ದ ಸೇನೆ, ವಾಯುಪಡೆ ಹಾಗೂ ನೌಕಾದಳದ ಪ್ರತಿನಿಧಿಗಳನ್ನ ವಾಪಸ್ಸು ಕರೆಸಿಕೊಂಡಿದೆ. ಮತ್ತು ಇಲ್ಲಿನ ಪಾಕ್ ರಾಯಭಾರ ಕಚೇರಿಯಲ್ಲಿನ ಪಾಕಿಸ್ತಾನಿ ಸೇನಾ ಪ್ರತಿನಿಧಿಗಳಿಗೆ ಕೂಡ ದೇಶ ಬಿಟ್ಟು ಹೊರಡಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಎರಡೂ ದೇಶಗಳ ರಾಯಭಾರ ಕಚೇರಿಗಳಲ್ಲಿ ಸೇನೆಗೆ ಸಂಬಂಧಿಸಿದ ಅಧಿಕಾರಿಗಳೇ ಇರದ ಹಾಗೆ ಆ ಹುದ್ದೆಗಳನ್ನೇ ಭಾರತ ರದ್ದು ಮಾಡಿದೆ. ಅಲ್ಲಿಗೆ ಪಾಕಿಸ್ತಾನದ ಜೊತೆಗೆ ಇನ್ಯಾವ ಮಾತುಕತೆಗೂ ನಾವು ಸಿದ್ಧ ಇಲ್ಲ ಅನ್ನೋ ಸಂದೇಶವನ್ನ ಭಾರತ ರವಾನೆ ಮಾಡಿದೆ. ರಾಯಭಾರ ಕಚೇರಿಯ ಸಿಬ್ಬಂದಿಯ ಸಂಖ್ಯೆಯನ್ನು ಕಡಿಮೆ ಮಾಡಿದೆ, ವೀಸಾಗಳನ್ನು ರದ್ದು ಮಾಡಿದೆ. ಇಲ್ಲಿ ಬಹುಮುಖ್ಯವಾಗಿ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದ ಇದೆ ನೋಡಿ, ಅದನ್ನ ಅಮಾನತುಗೊಳಿಸಿರೋದು ತಕ್ಷಣಕ್ಕೆ ಪಾಕಿಸ್ತಾನದ ಮೇಲೆ ದೊಡ್ಡ ಪರಿಣಾಮವನ್ನೇನು ಬೀರದೇ ಇರಬಹುದು. ಯಾಕೆಂದ್ರೆ ಈ ಒಪ್ಪಂದ ರದ್ದಾದ್ರೆ ಹರಿಯೋ ನೀರನ್ನೇನು ಸದ್ಯಕ್ಕೆ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿಂಧೂ ನದಿ ಅನ್ನೋದು ನಲ್ಲಿಲಿ ಬರುವ ನೀರು ಅಲ್ಲ, ಅದನ್ನ ತಕ್ಷಣಕ್ಕೆ ನಿಲ್ಲಿಸೋದಿಕ್ಕಾಗೋದಿಲ್ಲ. ಹಾಗೆ ನೀರು ನಿಲ್ಲಿಸೋದಿಕ್ಕೆ ಭಾರತದ ಬಳಿ ಕೂಡ ವ್ಯವಸ್ಥೆಗಳಿಲ್ಲ, ಶೇಖರಣೆಗೆ ಡ್ಯಾಮ್ಗಳಿಲ್ಲ. ಆದ್ರೆ ಈ ಒಪ್ಪಂದನೇ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರತ ಯಾರ ಅಪ್ಪಣೆ ಆದೇಶಗಳಿಗೂ ಕಾಯ್ದೆ, ತಕರಾರುಗಳಿಗೆ ತಲೆ ಕೆಡಿಸ್ಕೊಳ್ಳದೆ ತನಗೆ ಬೇಕಾದ ಹಾಗೆ ಸಿಂಧೂ ನದಿಯ ನೀರನ್ನ ಬಳಸ್ಕೊಳ್ಳೋದಿಕ್ಕೆ ಅನುಕೂಲವಾಗಿ ಡ್ಯಾಮ್ಗಳ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಒಪ್ಪಂದ ಅಸ್ತಿತ್ವದಲ್ಲಿ ಇರೋದಿಲ್ಲ. ಹೀಗಾಗಿ ಈ ಬಗ್ಗೆ ಯಾರು ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ, ಒಪ್ಪಂದನೇ ಇರೋದಿಲ್ಲ. ಹೀಗಾಗಿ ಭಾರತದ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ ಅನ್ನೋದನ್ನ ಪಾಕಿಸ್ತಾನಕ್ಕೆ ಹೇಳಬೇಕಾದ ಅಗತ್ಯ ಇರೋದಿಲ್ಲ. ಮುಂದೆ ಇದು ಪಾಕಿಸ್ತಾನದ ಕೃಷಿ ಭೂಮಿಗಳನ್ನು ಒಣಗೋ ಹಾಗೆ ಮಾಡುತ್ತೆ. ಪಾಕಿಸ್ತಾನದ ಗೋಧಿ ಬೆಳೆಯ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಜೊತೆಗೆ GDPಗೆ ಕೃಷಿಯಿಂದ ಬರ್ತಿರೋ 20% ಆದಾಯದ ಮೇಲೆ ಕೂಡ ಇದು ಹೊಡೆತವನ್ನು ಕೊಡುತ್ತೆ. ಮತ್ತು ಇದರ ಬಹುತೇಕ ಸಮಸ್ಯೆ ಆಗೋದು ಪಾಕಿಸ್ತಾನದ ಕ್ರೀಮಿ ಲೇಯರ್ ಅಂದರೆ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಸೇನಾಧಿಕಾರಿಗಳು ಎಲ್ಲರೂ ಹೆಚ್ಚಾಗಿರುವ ಪಾಕಿಸ್ತಾನದ ಅನ್ನದ ಬಟ್ಲು ಅಂತಲೇ ಕರೆಸ್ಕೊಳ್ತಾ ಇರುವ ಪಂಜಾಬ್ನ ಮೇಲೆ. ಹಾಗೆ ಇಷ್ಟೆಲ್ಲ ಆಗಬೇಕು ಅಂದ್ರೂ ಕೂಡ ಭಾರತ ಸಿಂಧೂ ನದಿಯ ನೀರನ್ನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಡ್ಯಾಮ್ಗಳನ್ನ, ಕೆನಾಲ್ಗಳನ್ನ, ಟನಲ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಮತ್ತು ಅದಕ್ಕಾಗಿ ಒಂದಷ್ಟು ಹಣವನ್ನು ಕೂಡ ಅಲ್ಲಿ ಹೂಡಬೇಕಾಗಿ ಬರುತ್ತೆ. ಅಷ್ಟೆಲ್ಲ ಆದ ಮೇಲೇನೆ ಇಷ್ಟೆಲ್ಲ ಸಾಧ್ಯ ಆಗೋದು. ಆದರೂ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ನಾವು ಅಮಾನತಲ್ಲಿಡ್ತೀವಿ ಅಂತ ಭಾರತ ಹೇಳಿರೋದಿದೆಯಲ್ಲ, ಅದೇ ಈಗ ಪಾಕಿಗಳನ್ನು ಕಂಗಾಲು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ದಾಳಿಯ ರೂವಾರಿ ಅಂತ ಹೇಳಲಾಗ್ತಾ ಇರೋ ಸೈಫುಲ್ಲಾ ನಮಗೂ ಈ ದಾಳಿಗೂ ಸಂಬಂಧನೇ ಇಲ್ಲ. ಭಾರತ ಇಲ್ಲಿ ಸುಳ್ಳು ಹೇಳ್ತಾ ಇದೆ, ನೀರು ನಿಲ್ಲಿಸುತ್ತಂತೆ, ನಮ್ಮನ್ನ ಕಾಪಾಡಿ ಅಂತ ಗೋಳಾಡೋದಿಕ್ಕೆ ಕೂಡ ಶುರು ಮಾಡಿದ್ದಾನೆ. बहुत जल्द आप देखेंगे इंशाअल्लाह कश्मीर ला इलाहा इल्लल्लाह की जागीर है. ಗೆಳೆಯರೆ, ಇವನು ಸೈಫುಲ್ಲಾ ಮಿಲಿ ಮುಸ್ಲಿಂ ಲೀಗ್ನ ಅಧ್ಯಕ್ಷ ಅಂತ ಗುರುತಿಸ್ಕೊತಾನೆ. ಇದು ಪಾಕಿಸ್ತಾನದಲ್ಲಿ ಲಷ್ಕರ್ ಎ ತೈಬಾ ಇದೆಯಲ್ಲ, ಅದರ ರಾಜಕೀಯ ಮುಖ. ಇನ್ನು ಈ ಲಷ್ಕರ್ ಎ ತೈಬಾ ಅನ್ನೋದು ಪಾಕಿಸ್ತಾನಿ ಸೇನೆಗೆ ತುಂಬಾ ಹತ್ತಿರ ಇರುವ, ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸುವ ಉಗ್ರ ಸಂಘಟನೆ. ಹಫೀಜ್ ಸಯೀದ್ ಇದರ ಮುಖ್ಯಸ್ಥ. ಇನ್ನು ಈ ಸೈಫುಲ್ಲಾ ಇದನ್ನು ನೋಡಿ, ಇವನು ಲಷ್ಕರ್ನ ಉಪಮುಖ್ಯಸ್ಥನಾಗಿ ಗುರುತಿಸ್ಕೊಳ್ತಾನೆ. ಅದರ ಕಾರ್ಯಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇರೋದು ಇದೇ ಸೈಫುಲ್ಲಾ ಕಸೂರಿ ಅಲಿಯಾಸ್ ಸೈಫುಲ್ಲಾ ಖಾಲಿದ್.
ಇವನು ಜಮಾತ್ ಉದ್ ದವಾದ ಕೋಆರ್ಡಿನೇಷನ್ ಕಮಿಟಿಯ ಮುಖ್ಯಸ್ಥ ಕೂಡ ಆಗಿದ್ದ. ಲಷ್ಕರ್ನ ಪೆಶಾವರ್ ಕೇಂದ್ರದ ಮುಖ್ಯಸ್ಥನಾಗಿ ಕೂಡ ಕೆಲಸ ಮಾಡಿದ್ದಾನೆ. ಪಾಕಿಸ್ತಾನದ ಸೇನೆ ಜೊತೆ ಅತ್ಯಂತ ನಿಕಟ ಸಂಪರ್ಕಗಳು ಇವನಿಗಿವೆ. ಕೆಲವೇ ದಿನಗಳ ಹಿಂದೆ ಇವನು ಪಾಕಿಸ್ತಾನದಲ್ಲಿ ನಿಂತು ಮಾಡಿದ್ದ ಭಾಷಣದ ಚಿಕ್ಕ ತುಣುಕೊಂದಿದೆ, ಅದನ್ನು ಕೂಡ ಕೇಳಿಸ್ಕೊಂಡು ಬಿಡಿ. 2 फरवरी 2026 आएगा, यकीन से कहता हूं, 1 साल बाद आपको कश्मीर में भी नक्शे. ಇಲ್ಲಿ ಮುಂದಿನ ವರ್ಷ ಫೆಬ್ರವರಿಯ ಹೊತ್ತಿಗೆ ಕಾಶ್ಮೀರವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಇವನು ಬೋಗಳ್ತಾ ಇದ್ದಾನೆ. ಇನ್ನು ಮೊನ್ನೆ ಪೆಹಲ್ಗಾಂವ್ ಅಲ್ಲಿ ದಾಳಿ ಆಯ್ತಲ್ಲ, ಆ ದಾಳಿಯನ್ನ ಇವನು 2 ತಿಂಗಳ ಮೊದಲೇ ಆಯೋಜನೆ ಮಾಡಿದ್ದ. ಅದಕ್ಕಾಗಿ ಪದೇ ಪದೇ ಪಾಕಿಸ್ತಾನದ ಸೇನಾಧಿಕಾರಿಗಳನ್ನ, ISIನ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದ. ಇವನು ಹಾಗೆ ಭೇಟಿ ಮಾಡಿದ್ದ ಅನ್ನೋದಕ್ಕೆ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಭಾರತದ ಬೇಹುಗಾರಿಕಾ ಪಡೆಗಳು ಕೊಡ್ತಾ ಇವೆ. ಹೀಗಾಗಿನೇ ಭಾರತ ಸರ್ಕಾರ ಈ ದಾಳಿಯ ಹಿಂದೆ ಪಾಕಿಸ್ತಾನದ ಸೇನೆಯ ಕೈವಾಡ ಇದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇರೋದು. ಇನ್ನು ಇವನು ಹೀಗೆ ನಿಂತ್ಕೊಂಡು ಭಾಷಣ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕೂಡ ಅನಿವಾಸಿ ಪಾಕಿಸ್ತಾನಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಕಾಶ್ಮೀರ ಪಾಕಿಸ್ತಾನದ ಕಂಠನಾಳ ಇದ್ದ ಹಾಗೆ ಅದನ್ನು ನಾವು ವಶಪಡಿಸ್ಕೊಳ್ಳೋದೇ ಬಿಡೋದಿಲ್ಲ ಅಂತ ಕೂಡ ಮಾತಾಡ್ತಾನೆ. ಹಾಗೆ ಮಾತಾಡೋ ಹೊತ್ತಿಗೆ ಕಾಶ್ಮೀರಕ್ಕಾಗಿ ಭಾರತದ ಮೇಲೆ ಯುದ್ಧ ಮಾಡೋ ತಾಕತ್ತೇನಾದರೂ ಪಾಕಿಸ್ತಾನಕ್ಕೆ ಉಳ್ಕೊಂಡಿತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕು. ಗೆಳೆಯರೆ, ಅವನು ಮುಲ್ಲಾ ಜರ್ನಲ್ಲು ಅವತ್ತು ಹಾಗೆ ಮಾತಾಡಿದ್ದೇ ಪಾಕಿಸ್ತಾನದ ಒಳಗಿನ ಸಮಸ್ಯೆಗಳ ಕಡೆಯಿಂದ ಜನರ ಗಮನವನ್ನು ಡೈವರ್ಟ್ ಮಾಡೋದಕ್ಕೆ. ಮತ್ತು ಈಗ ಪೆಹಲ್ಗಾಂವ್ ಮೇಲೆ ನಡೆದ ದಾಳಿಯ ಹಿಂದೆ ಕೂಡ ಈ ಮುಲ್ಲಾ ಜರ್ನಲ್ನ ನೆರಳೇ ಇತ್ತು. ಅವನು ತನ್ನ ಕುರ್ಚಿಯನ್ನು ಕಾಪಾಡಿಕೊಳ್ಳೋದಕ್ಕೇನೆ ಹೀಗೆಲ್ಲ ಮಾಡ್ದ ಅಂತ ಪಾಕಿಸ್ತಾನದ ಕೆಲ ಮಾಜಿ ಅಧಿಕಾರಿಗಳೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಪಾಕಿಸ್ತಾನದ ನಿವೃತ್ತ ಮೇಜರ್ ರಾಜಾ ಎಂಬಾತ ಮಾಡಿರುವ ಟ್ವೀಟ್. The Pakistan military regime's plan to provoke India or even request an attack on the LOC to continue the country behind them as a last resort is truly pathetic ಅಂತ ಆತ ತನ್ನ ಟ್ವೀಟಲ್ಲಿ ಬರೀತಾನೆ. ಈ ಟ್ವೀಟನ್ನು ಆತ ಮಾಡಿದ್ದು ಫೆಬ್ರವರಿ 22ನೇ ತಾರೀಕು. ಆನಂತರ ಮೊನ್ನೆ ಪೆಹಲ್ಗಾಂವಲ್ಲಿ ದಾಳಿ ಆಯಿತು ನೋಡಿ, ಅದಾದ ಮೇಲೆ ಈ ಆಸಿಫ್ ರಾಜಾ ತನ್ನ ಆ ಹಳೆ ಟ್ವೀಟನ್ನು ಮತ್ತೆ ರೀಟ್ವೀಟ್ ಮಾಡಿದ್ದಾನೆ. ಗೆಳೆಯರೆ, ರಾಜಾ ಪಾಕಿಸ್ತಾನಿ ಸೇನೆಯ 3ನೇ ತಲೆಮಾರಿನ ಅಧಿಕಾರಿ. ಈತನ ತಾತ ಪಾಕಿ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. 1971ರ ಯುದ್ಧದಲ್ಲಿ ಭಾರತದ ಮುಂದೆ ಬಾಂಗ್ಲಾದಲ್ಲಿ ಮಂಡಿಯೂರಿದ್ರಲ್ಲ ಪಾಕಿ ಸೈನಿಕರು, ಅವ್ರ ಪೈಕಿ ಇವ್ರ ತಾತ ಕೂಡ ಒಬ್ಬ ಇದ್ದ. ಇಲ್ಲಿ ಯುದ್ಧ ಬಂದಿಯಾಗಿದ್ದ, ಬಿಡುಗಡೆಯಾಗಿ ಪಾಕಿಸ್ತಾನಕ್ಕೆ ಹೋದ. ಆನಂತರ ಅಲ್ಲಿ ಆತನಿಗೆ ಸಿಕ್ಕ ಗೌರವ ಮರ್ಯಾದೆಗಳಿಂದ ಮನಸ್ಸು ತುಂಬಿ ಬಂದು, ಇನ್ನು ಮುಂದೂ ನಾನು ಪಾಕಿಸ್ತಾನದಲ್ಲೇ ಇದ್ರೆ ಈ ಜನ ಪ್ರೀತಿಯಿಂದಲೇ ನನ್ನನ್ನು ಕೊಂದು ಬಿಡ್ತಾರೆ ಅಂತ ಹೆದರಿ ಅವನು ಕೆನಡಾಗೆ ಓಡ್ ಹೋದ. ಇನ್ನು ಈ ರಾಜನ ತಂದೆ, ಚಿಕ್ಕಪ್ಪ ಎಲ್ಲರೂ ಕೂಡ ಸೇನೆ, ವಾಯುಪಡೆ, ನೌಕಾಪಡೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಈ ರಾಜ ಕೂಡ ಪಾಕಿಸ್ತಾನದ ಸೇನೆಯಲ್ಲಿ ಮೇಜರ್ ಜನರಲ್ ಹುದ್ದೆಯವರೆಗೂ ಹೋಗಿದ್ದ. ಆ ನಂತರ ರಾಜೀನಾಮೆ ಕೊಟ್ಟ. ಅಲ್ಲಿನ ಸೇನಾ ರಾಜಕೀಯದ ಕಾರಣಕ್ಕೆ ಈತನನ್ನು ಬಂಧಿಸಿ ಜೈಲಿಗಟ್ಟೋ ಪ್ರಯತ್ನಗಳು ನಡೆದ ಮೇಲೆ ದೇಶ ಬಿಟ್ಟು ಓಡ್ ಹೋದ. ಈಗ ಕೆನಡಾದಲ್ಲೋ ಅಮೆರಿಕಾದಲ್ಲೋ ಸೆಟ್ಲ್ ಆಗಿದ್ದಾನೆ. ಈ ರಾಜ ಈಗ ಅಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಪರಿಸ್ಥಿತಿಯ ಬಗ್ಗೆ, ಅಲ್ಲಿನ ಸೇನೆಯ ಬಗ್ಗೆ ನಿರಂತರವಾಗಿ ವಿಡಿಯೋಗಳು ಮಾಡ್ತಾ ಇರ್ತಾನೆ, ಟ್ವೀಟ್ ಮಾಡ್ತಾ ಇರ್ತಾನೆ. ಆತನ ಮೇಲೆ ಪಾಕಿಸ್ತಾನ ವಾರಂಟನ್ನು ಹೊರಡಿಸಿದೆ, ಆತನನ್ನು ಭಗೋಡ ಅಂತ ಘೋಷಣೆ ಮಾಡಿದೆ. ಹಾಗಂತ ಈ ರಾಜಾಗೆ ಭಾರತದ ಮೇಲೆ ಪ್ರೀತಿಯ ಅಭಿಮಾನ ಎಲ್ಲ ಇದೆ ಅಂತ ಏನು ಅಂದುಕೊಳ್ಳೋಕೆ ಹೋಗಬೇಡಿ. ರಕ್ತ ಪಾಕಿಸ್ತಾನಿ ಸೇನೆಯದ್ದು, ಅದು ಭಾರತವನ್ನು ಯಾವತ್ತೂ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆಸಿಮ್ ಮುನೀರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅಲ್ಲಿನ ಕೆಲ ಸತ್ಯಗಳನ್ನು ಈತ ಆಗಾಗ ಹೊರ ಹಾಕ್ತಾ ಇರ್ತಾನೆ. ಇಲ್ಲಿ ಭಾರತಕ್ಕೆ ಬನ್ನಿ ನಮ್ಮೇಲೆ ಒಂದೇ ಒಂದು ದಾಳಿ ಮಾಡಿ ಪ್ಲೀಸ್ ಅಂತ ಬೇಡ್ಕೋಬೇಕಾದ ಸ್ಥಿತಿಗೆ ಆಸಿಮ್ ಮುನೀರ್ ತಲುಪಿದಾನೆ ಅಂತ ಹೇಳೋ ಮೂಲಕ ಪಾಕಿಸ್ತಾನದ ಸೇನೆ ಹಾಗೂ ರಾಜಕಾರಣಿಗಳು ಇಷ್ಟು ವರ್ಷ ಭಾರತದ ಗುಮ್ಮ ತೋರಿಸಿ ಹೇಗಲ್ಲಿನ ಆಡಳಿತವನ್ನು ತಮ್ಮ ಕೈಯಲ್ಲಿ ಇಟ್ಕೋತಾರೆ, ಹೇಗೆ ಹುಸಿ ರಾಷ್ಟ್ರವಾದದ ಮೂಲಕ ತಮ್ಮ ಅಧಿಕಾರವನ್ನು ಗಟ್ಟಿ ಮಾಡ್ಕೋತಾ ಹೋಗ್ತಾರೆ ಅನ್ನೋ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಈ ರಾಜ ಮಾಡ್ತಾ ಇದ್ದಾನೆ. ಗೆಳೆಯರೆ, ಹಾಗಾದ್ರಲ್ಲಿ ಆಗ್ತಾ ಇರೋದೇನು? ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆ ಮೇಲೆ ಸದ್ಯಕ್ಕೆ ದೊಡ್ಡ ಪ್ರಮಾಣದ ಒತ್ತಡ ಇದೆ. ಅಲ್ಲಿನ ಜನ ಸಿಟ್ಟಿಗೆದ್ದಿದ್ದಾರೆ, ಅಲ್ಲಿನ ರಾಜ್ಯಗಳು ಕೈತಪ್ಪಿ ಹೋಗ್ತಾ ಇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾಕಿಸ್ತಾನದ ಸಂಬಂಧಗಳು ಈಗ ವರ್ಕೌಟ್ ಆಗ್ತಾ ಇಲ್ಲ. ನಿಮಗೆ ಗೊತ್ತಲ್ಲ, ಒಂದು ಕಾಲಕ್ಕೆ ಪಾಕಿಸ್ತಾನ ಅಮೆರಿಕಾದ ತೊಡೆ ಮೇಲೆ ಕೂತ್ಕೊಂಡಿತ್ತು, ಸಾಕಷ್ಟು ಲಾಭನೂ ಪಡ್ಕೊಳ್ತಾ ಇತ್ತು. ಆದರೆ ಆಫ್ಘನಿಸ್ತಾನದಲ್ಲಿ ಅಮೆರಿಕಾದ ಕೆಲಸ ಮುಗಿದ ಮೇಲೆ ಅವರು ಈ ಪಾಕಿಗಳನ್ನು ಕ್ಯಾರೆ ಅಂತ ಇಲ್ಲ, ಸಹಾಯ ಮಾಡ್ತಾ ಇಲ್ಲ, ಅನುದಾನಗಳು ನಿಂತು ಹೋಗಿವೆ. ಇನ್ನು ಚೈನಾ
ಅವರಿಗೂ ತಮ್ಮ ಹೂಡಿಕೆಗಳು ಮತ್ತು ಜನರನ್ನು ಕಾಪಾಡದ ಪಾಕಿಸ್ತಾನದ ಬಗ್ಗೆ ಒಂದು ಅಸಹ್ಯ ಶುರುವಾಗಿದೆ. ಆದರೆ ಅಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಚೈನಾ ಅವಡುಗಚ್ಚಿಕೊಂಡು ಸುಮ್ಮನಿದೆ. ಅವರಿಗೂ ಈಗ ಪಾಕಿಸ್ತಾನ ಏನು ಬೇಕಿಲ್ಲ. ಇನ್ನು ಇರಾನ್ ಜೊತೆ ಅವರ ಸಂಬಂಧಗಳು ಸರಿಯಿಲ್ಲ. ಮೊನ್ನೆ ಇರಾನಿನ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದ 8 ಮಂದಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಪ್ರಜೆಗಳನ್ನು ಅಲ್ಲಿ ಅತ್ಯಂತ ದಾರುಣವಾಗಿ ಕೊಲೆ ಮಾಡಲಾಗಿದೆ. ಹಾಗೆ ಇರಾನಿನ ಮೇಲೆ ಕಳೆದ ವರ್ಷ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದ್ದು, ಇವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು, ಇದೆಲ್ಲ ನಿಮಗೆ ನೆನಪಿರಬೇಕಲ್ವಾ. ಅಲ್ಲೂ ಸಂಬಂಧಗಳು ಸರಿಯಿಲ್ಲ, ಆ ಗಡಿಯೂ ಶಾಂತವಾಗಿಲ್ಲ. ಇನ್ನು ಬ್ಲಡ್ ಬ್ರದರ್ಸು ತಾಲಿಬಾನಿಗಳು ಅವರಂತೂ ಪಾಕಿಸ್ತಾನಿಗಳ ನೆರಳು ಕಂಡ್ರು ಈಗ ಸಿಡಿಮಿಡಿಗುಡ್ತಾ ಇದ್ದಾರೆ. ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಡ್ಯುರಾಂಡ್ ಲೈನ್ ಇದೆಯಲ್ಲ, ಅದು ತುಂಬಾನೇ ಸಮಸ್ಯೆಗೆ ಸಿಲುಕಿದೆ. ಅಲ್ಲಿ 2021ರಿಂದ ಕೂಡ ಪಾಕಿಸ್ತಾನ ತನ್ನ ಸೇನೆಯನ್ನು ನಿಲ್ಲಿಸಿದೆ. ಅಲ್ಲಿನ ಸಾಕಷ್ಟು ಗಡಿ ಪೋಸ್ಟುಗಳನ್ನು TTP ತನ್ನ ವಶಕ್ಕೆ ತಗೊಂಡಿದೆ. ಪಾಕಿಸ್ತಾನದ ಗಡಿ ದಾಟಿ ಬಂದ ಉಗ್ರರು ಆಗಾಗ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಪಾಕ್ ನೆಲದಲ್ಲಿ ರೀಲ್ಸ್ ಮಾಡಿ ಅವರು ಪಾಕಿಸ್ತಾನಿ ಸರ್ಕಾರಕ್ಕೆ ಸೇನೆಗೆ ಕಳುಹಿಸ್ತಾ ಇರ್ತಾರೆ. ಸದ್ಯದ ಮಟ್ಟಿಗೆ ಹೇಳಬೇಕು ಅಂದರೆ ಪಾಕಿಸ್ತಾನಕ್ಕೆ ಇದ್ದುದರಲ್ಲೇ ಸಮಸ್ಯೆ ಇಲ್ಲದೆ ಶಾಂತವಾಗಿದ್ದ ಗಡಿ ಅಂದರೆ ಅದು ಭಾರತದ ಗಡಿ ಮಾತ್ರ. ಆದರೆ ಪಾಕಿಗಳಲ್ಲಿ ಭಾರತಕ್ಕೆ ಸಮಸ್ಯೆ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಇನ್ನು ಆಂತರಿಕವಾಗಿ ನೋಡೋದಾದ್ರೆ ಬಡತನ, ಬೆಲೆ ಏರಿಕೆ, ಆಹಾರದ ಸಮಸ್ಯೆಯ ಕಾರಣಕ್ಕೆ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಹಾಗೆ ಬಲೂಚಿಸ್ತಾನದಲ್ಲಿ BLA ಅಬ್ಬರಿಸ್ತಾ ಇದೆ. ಅಲ್ಲಿ ರೈಲನ್ನೇ ಹೈಜಾಕ್ ಮಾಡ್ತಾರೆ. ಈಗಾಗಲೇ ಅಲ್ಲಿನ 70% ಗ್ರಾಮೀಣ ಬಲೂಚ್ ಪಾಕಿ ಸೇನೆ ಹಾಗೂ ಆಡಳಿತದ ಕೈ ಜಾರಿದೆ. ನಗರ ಮತ್ತು ಪಟ್ಟಣಗಳಲ್ಲಿ ಮಾತ್ರ ಪಾಕಿಸ್ತಾನದ ಸೇನೆಯ ಆಡಳಿತ ಇದೆ. ಖೈಬರ್ ಭಾಗದಲ್ಲಿ ದಿನನಿತ್ಯ ದಾಳಿಗಳಾಗ್ತಾ ಇವೆ. ಅಲ್ಲಿ TTP ಪಾಕಿಸ್ತಾನವನ್ನು ಹರ್ಕಂಡು ತಿಂತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೇನೆಗೆ ಮುಲ್ಲಾ ಜರ್ನಲ್ ಮೇಲೆ ಸೀಟು ಕೂಡ ಬಂದಿದೆ. ಹಾಗೆ ಅಲ್ಲಿನ ಸೇನೆ ಮನೆಯೊಂದು 3 ಬಾಗಿಲು ಅನ್ನೋ ಹಾಗೆ ಶಹಬಾಜ್ ಶರೀಫ್ ಬೆಂಬಲಿಗರು ಅಂದರೆ ಮುಲ್ಲಾ ಜರ್ನಲ್ನ ಬೆಂಬಲಿಗರು, ಇಮ್ರಾನ್ ಖಾನ್ ಬೆಂಬಲಿಗರು ಮತ್ತು ತಟಸ್ಥರು ಅಂತ 3 ಬಣಗಳಾಗಿ ಒಡೆದು ಹೋಗಿದೆ. ಮೊನ್ನೆ ಪಾಕಿಸ್ತಾನ ತನ್ನ ಇತಿಹಾಸದಲ್ಲೇ 2ನೇ ಬಾರಿ ಶತ್ರುಗಳ ಮುಂದೆ ಮಂಡಿಯೂರಿ ಸೋಲುಂಡಿದೆ. ಬಲೂಚಿಗರು ಪಾಕಿಸ್ತಾನವನ್ನು ಸೋಲಿಸಿದ್ದಾರೆ. ಈ ಅವಮಾನಕ್ಕೆ ಮುಲ್ಲಾ ಜರ್ನಲ್ಲೇ ಕಾರಣ. ಹೀಗಾಗಿ ಆತ ರಾಜೀನಾಮೆ ಕೊಡಬೇಕು ಅಂತ ಅಲ್ಲಿನ ಸೇನೆಯ ಕೆಲ ಅಧಿಕಾರಿಗಳು ಪತ್ರ ಬರೆದು ಕೂಡ ಒತ್ತಾಯ ಮಾಡಿದ್ರು. ಹಾಗೆ ಹೇಳಿದ ಕೆಲ ಸೇನಾಧಿಕಾರಿಗಳ ತಲೆದಂಡ ಕೂಡ ಅಲ್ಲಿ ನಡೆದು ಹೋಗಿದೆ. ಇವರನ್ನ ಇಮ್ರಾನ್ ಬೆಂಬಲಿಗರು ಅಂತ ಮುದ್ರೆ ಒತ್ತಲಾಗಿದೆ. ಹೀಗೆ ಆಂತರಿಕವಾಗಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯವಾಗದೆ ಒಡೆದು ಹೋಗ್ತಾ ಇರೋ ದೇಶವನ್ನ ಮತ್ತು ಮನಸ್ಸುಗಳನ್ನು ಹಿಡಿದಿಟ್ಟುಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗದೆ ಮುಲ್ಲಾ ಜನರಲ್ ಇದೆಲ್ಲದಕ್ಕೂ ಭಾರತ ಕಾರಣ ಅಂತ ಆರೋಪ ಮಾಡ್ತಾ ಇದ್ದ. ಆದರೆ ಅದಕ್ಕೂ ಈ ಬಾರಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಗೆಳೆಯರೆ, ಇಲ್ಲಿ ಮುಲ್ಲಾ ಹೇಳಿದ ಒಂದು ಮಾತು ನಿಜ. ಅದೇನು ಅಂದರೆ ಪಾಕಿಸ್ತಾನದ ಜನ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಒಂದು ಅಂತ ಅಂದುಕೊಳ್ಳೋದಿಲ್ಲ. ಅವರು ಭಾರತವನ್ನು ದ್ವೇಷ ಮಾಡೋದೇ ಅದು ಹಿಂದೂಗಳ ನಾಡು ಅನ್ನೋ ಕಾರಣಕ್ಕೆ. ಅವ್ರಿಗೆ ನೋಡಿ ಚೈನಾದಿಂದ ಆಗ್ತಾ ಇರೋ ಲಾಭ ಏನಿಲ್ಲ. ಚೈನಾ ಇವರನ್ನು ಅಕ್ಷರಶಃ ದೋಚುತ್ತಾ ಇದೆ. ಆದರೂ ಚೈನಾ ಮೇಲೆ ಪಾಕಿಗಳಿಗೆ ಸಿಟ್ಟಿಲ್ಲ. ಇರಾನ್ನ ಗಡಿ ಯಾವತ್ತೂ ಶಾಂತವಾಗಿರೋದಿಲ್ಲ. ಆದರೂ ಇರಾನ್ ಜೊತೆ ಅಲ್ಲಿನ ಜನಕ್ಕೆ ದೊಡ್ಡ ಸಮಸ್ಯೆ ಇಲ್ಲ. ಆಫ್ಘನಿಸ್ತಾನದ ಗಡಿಯಲ್ಲಿ TTP ಉಗ್ರರು ದಾಳಿ ಮಾಡ್ತಾರೆ, ಜನರನ್ನು ಕೊಲ್ತಾರೆ, ಬಿಸ್ಮಿಲ್ಲಾ ಲಾ ಇಲಾಹಿ ಇಲ್ಲಲ್ಲ ಅಂತ ಹೇಳ್ತಲೇ ಬಾಂಬ್ ಸ್ಫೋಟ ಮಾಡ್ತಾರೆ, ಗುಂಡು ಹಾರಿಸ್ತಾರೆ. ಆದರೂ ತಾಲಿಬಾನ್ ಆಡಳಿತದ ಆಫ್ಘನಿಸ್ತಾನದ ಜೊತೆ ಪಾಕಿಸ್ತಾನದ ಜನಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ. ಆದರೆ ಅವರಿಗೆ ಯಾವ ಸಮಸ್ಯೆಯನ್ನೂ ಮಾಡದ ಭಾರತವನ್ನು ಕಂಡ್ರಾಗೋದಿಲ್ಲ. ಭಾರತದ ವಿಷಯದಲ್ಲಿ ಪಾಕಿಸ್ತಾನಿ ಬೇಗ ರಿಯಾಕ್ಟ್ ಮಾಡ್ತಾನೆ. ಭಾರತದ ವಿಷಯ ಅವನನ್ನು ಬೇಗ ಕೆರಳಿಸುತ್ತೆ, ಅವನನ್ನು ಒಂದಾಗೋ ಹಾಗೆ ಮಾಡುತ್ತೆ. ಯಾಕೆಂದರೆ ಭಾರತದ ಹೆಸರು ಹಿಂದೂಸ್ತಾನ ಅನ್ನೋ ಕಾರಣಕ್ಕೆ. ಇಸ್ಲಾಂ ಖತ್ರೆ ಮೇ ಹೈ ಅಂತ ಭಾರತದ ವಿಷಯದಲ್ಲಿ ಮಾತ್ರ ಅವರಿಗೆ ಹೇಳೋದಕ್ಕೆ ಸಾಧ್ಯ ಆಗೋದು. ಆಫ್ಘನ್ ಇರಾನ್ ವಿಷಯದಲ್ಲ. TTP ಎಷ್ಟೇ ಬಾಂಬ್ ಬಿಟ್ರು, ಎಷ್ಟೇ ಜನ ಸಾವಿಗೀಡಾದರೂ ಅವರೆಲ್ಲ ಪಾಕಿಸ್ತಾನಿಗಳು, ಮುಸ್ಲಿಮರೇ ಆದರೂ ಅಲ್ಲಿ ಇಸ್ಲಾಂ ಖತ್ರೆ ಮೇ ಹೈ ಅಂತ ಅನಿಸೋದಿಲ್ಲ. ಆದರೆ ಭಾರತದ ವಿಷಯದಲ್ಲಿ ಬರೋ ಒಂದೇ ಒಂದು ಸುಳ್ಳು ಸುದ್ದಿಗೂ ಪಾಕಿಗಳು ಕೆರಳ್ತಾರೆ, ಒಂದಾಗ್ತಾರೆ. ಈಗ ಆ ಸೆಂಟಿಮೆಂಟನ್ನು ಬಂಡವಾಳ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನದ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಹೋಗ್ತಾ ಇದ್ದಾನೆ. ಹಾಗಂತ ಪಾಕಿಸ್ತಾನದ ಕೆಲ ನಿವೃತ್ತ ಸೇನಾಧಿಕಾರಿಗಳು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಒಂದೇ ಒಂದು ದಾಳಿ ಮಾಡಿದರೂ ಕೂಡ ಅದನ್ನು ರಿಟಾಲಿಯೇಟ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಭಾರತ ಮಾಡೋ ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಅನ್ನೋ ದೇಶ ಒಂದಿದೆ ಅನ್ನೋದನ್ನು ಮತ್ತೆ ನೆನಪು ಮಾಡಿಕೊಡುತ್ತೆ. ಪಾಕಿಸ್ತಾನದಲ್ಲಿ ಬಡತನ, ಹಸಿವು, ತೆರಿಗೆಗಳು, ಭಯೋತ್ಪಾದನೆ, ಪ್ರತ್ಯೇಕತಾವಾದ, ಇಮ್ರಾನ್ ಖಾನ್ ಹೀಗೆ ನಾನಾ ಕಾರಣಗಳಿಗೆ, ನಾನಾ ಸಮಸ್ಯೆಗಳಿಗೆ ಸೇನೆ ಮತ್ತು ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದಿರೋ ಜನಕ್ಕೆ ಒಂದಷ್ಟು ದಿನಗಳ ಕಾಲ ಅದೆಲ್ಲವನ್ನ ಮರೆಯೋ ಹಾಗೆ ಭಾರತದ ಒಂದು ದಾಳಿ ಮಾಡಿಬಿಡುತ್ತೆ.
ಅಯ್ಯಯ್ಯೋ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು, ಪಾಕಿಸ್ತಾನ್ ಖತ್ರೆ ಮೇ ಹೈ, ಇಸ್ಲಾಂ ಖತ್ರೆ ಮೇ ಹೈ ಅಂದರೆ ಜನ ಸಹಜವಾಗಿ ಸರ್ಕಾರದ ಪರವಾಗಿ ದೇಶದ ಪರವಾಗಿ ನಿಂತ್ಕೋತಾರೆ. ಇಷ್ಟಾದರೂ ಕೂಡ ಮುಲ್ಲಾ ಜರ್ನಲ್ನ ಕುರ್ಚಿ ಇನ್ನಷ್ಟು ದಿನಗಳ ಕಾಲ ಅಲ್ಲಿ ಉಳಿಯುತ್ತೆ. ಶಹಬಾಜ್ ಸರ್ಕಾರ ಇನ್ನು ಸ್ವಲ್ಪ ದಿನ ಹಾಗೆ ಇದ್ದು ಬಿಡುತ್ತೆ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಸುಮ್ಮನೆ ಹೇಳ್ತಾರ. ಆದರೆ ಭಾರತ ಈ ಬಾರಿ ದಾಳಿ ಮಾಡೋದಕ್ಕೆ ಇನ್ನೂ ಹೋಗಿಲ್ಲ. ಕೈನೆಟಿಕ್ ಅಟ್ಯಾಕ್ಗಿಂತಲೂ ಈ ಬಾರಿ ಭಾರತ ಬೇರೆ ಬೇರೆ ತಂತ್ರಗಳನ್ನು ಅನುಸರಿಸ್ತಾ ಹೋಗ್ತಾ ಇದೆ. ನೀರಿನ ಒಪ್ಪಂದವನ್ನು ಅಮಾನತಲ್ಲಿಟ್ಟಿದೆ. ಇಲ್ಲಿ ಭಾರತ ಮತ್ತಷ್ಟು ಬುದ್ಧಿವಂತಿಕೆಯಿಂದ ಮತ್ತಷ್ಟು ಅಗ್ರೆಸಿವ್ ಆಗಿ ವರ್ತಿಸಿದರೆ, ತನ್ನ ಇನ್ಫ್ರಾ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಹಣವನ್ನು ಮಂಜೂರು ಮಾಡೋ ಕೆಲಸವನ್ನು ಮಾಡಿದರೆ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಈ ಸಿಂಧೂ ನದಿ ಒಪ್ಪಂದದ ಅಮಾನತು ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿಕೊಡುತ್ತೆ ಮತ್ತು ಪಾಕಿಸ್ತಾನವನ್ನು ನಿಜವಾಗ್ಲೂ ಸಂಕಷ್ಟಕ್ಕೆ ದೂಡುತ್ತೆ. ಇದರ ಜೊತೆಗೆ ಆರ್ಥಿಕ ಮತ್ತು ಆಂತರಿಕ ಸಮಸ್ಯೆಗಳನ್ನು ಕೂಡ ಭಾರತ ಪಾಕಿಸ್ತಾನದ ಒಳಗೆ ಮತ್ತಷ್ಟು ಹೆಚ್ಚಾಗೋ ಹಾಗೆ ನೋಡ್ಕೋಬೇಕು. ಅದನ್ನು ಹೇಗೆ ಭಾರತ ಮಾಡುತ್ತೆ ಅನ್ನೋದನ್ನ ಜಗತ್ತು ಗಮನಿಸ್ತಾ ಇದೆ. ಈ ಬಿಸಿ ಮುಗಿಯೋದರ ಒಳಗೆ ಭಾರತ ಒಂದು ದೊಡ್ಡ ಹೊಡೆತವನ್ನು ಪಾಕಿಸ್ತಾನಕ್ಕೆ ಕೊಡಬೇಕಿದೆ. ಅದು ಏನು ಕೊಡುತ್ತೆ ಅನ್ನೋದನ್ನು ಮಾತ್ರ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಮುಲ್ಲಾ ಜರ್ನಲ್ನ ಕುರ್ಚಿ ಹಾಗೂ ಪಾಕಿಸ್ತಾನದ ಸಮಸ್ಯೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.